ಆದ್ರೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವಂದಿರಲಿ, ಅಂದವರು ಎನಗೆ ಬಂಧುಗಳು ಎನಬೇಕು ಅಂದರು ವಿಜಯರಾಯರು. ಯಾರಂತೀರೋ ನಮ್ಮ ಬಂಧುಗಳು, ಯಾಕೆ ಆಗಾಗ ಅಂದು ಹೋಗ್ರಪ್ಪ, ಯಾಕೆಂದರೆ ಹಂದಿಯು ಅಂದಂದಿನ ಹೊಲಸು ಹಂದಿ ತಿಂದು ಹೋದಾಗೆ, ಅದು ಹೊಲಸು ಪಾಪ ಇರುತ್ತಲ್ಲ, ಅದು ನೀವು ಹಂಚಿಕೊಂಡ್ರೆ ಒಳ್ಳೆಯದು ಅಂತ. ಅವನು ಒಲಿದ ಅಂದರೆ ನೋಡಿ, ಯಾವ ಮಲತಾಯಿ ತನ್ನ ತೊಡೆ ಮೇಲಲ್ಲ ಅವರಪ್ಪನ ತೊಡೆ ಮೇಲೆ ಕೂಡ್ಲಿಕ್ಕೆ ಹೋದರೆ 5 ವರ್ಷದ ಮಗು, ಅಪ್ಪ ನನಗೆ ಸಿಂಹಾಸನ ಬೇಕು ಅಂತ ಪಾಲು ಕೇಳಲಿಕ್ಕೆ ಬಂದಿಲ್ಲ. ಇನ್ನೊಬ್ಬ ಮಗ ಕೂತಾಗ ಇವನು ಬಂದು ಕೂಡ್ತೇನೆ ಅಂದರೆ ತಳ್ಳಿ ಮಾಡಿ ಕಳಿಸ್ದೋಳು ಎತ್ತಿ ಮುದ್ದಾಡಿದ್ಲಲ್ಲ. ಇದಕ್ಕೇನು ಕಾರಣ? ಧ್ರುವರಾಜರು ದೇವರನ್ನು ಬೇಡಿ, ನನ್ನ ಮಲತಾಯಿಗೆ ಒಳ್ಳೆ ಬುದ್ಧಿ ಬರಲಿ, ನೀನೇನು ಬೇಡೋದು ಬೇಡ, ದೇವರೇ ನಿನ್ನ ಕೃಪಾ ವೀಕ್ಷಣೆ ನನ್ನ ಮೇಲೆ ಇರಲಿ ಅಂತಾದರೆ ನನ್ನನ್ನು ಕಂಡರೆ ಎಲ್ಲರಿಗೂ ಬೇಕಾಗುವಂತ ನೀನೇ ಮಾಡ್ತಿ, ಶತ್ರುವು ಮಿತ್ರನಾಗ್ತಾನೆ. ಆನಂದನ ಕಂದನೊಲಿಯಲು ಏನಂದದ್ದೆ ವೇದ ವೃಂದ, ಆನಂದ ಆನಂದ ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾಪ್ತನೆಂದರೀತವಗೆ ಆನಂದ ಆನಂದ. ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರೀತವಗೆ ಆನಂದ ಆನಂದ. ಅವನ ಅನುಗ್ರಹ ಇತ್ತು ಅಂತಾದರೆ ವ್ಯವಸ್ಥೆಯನ್ನು ಮಾಡ್ತಾನೆ. ಧ್ರುವರಾಜರ ಭಾಗ್ಯ, ಇಬ್ಬರು ಹೆಂಡತಿಯರು ಇಲ್ಲಿ ಭಾಗವತ ಉಲ್ಲೇಖ ಮಾಡೋದು, ಭ್ರಮಿ ಆಮೇಲೆ ಇಳಾದೇವಿ ಅಂತ. ಭ್ರಮಿ ಅನ್ನೋಳು ಶಿಂಶುಮಾರ ರೂಪಿ ಭಗವಂತನ ಮಗಳು. ಏನು ಭಾಗ್ಯ! ದೇವರು ಅವರಿಗೆ ಮಾವ, ವಾಯುದೇವರು ಇನ್ನೊಬ್ಬರು ಮಾವ. ಇಳ ಅನ್ನೋಳು ವಾಯುದೇವರ ಮಗಳು. ಜೀವೋತ್ತಮರು ಸರ್ವೋತ್ತಮರು ಇಬ್ಬರು ಮಾವ. ಮುಂದೆ ರಾಜ್ಯವನ್ನು ಚೆನ್ನಾಗಿ ಆಳಿ 36,000 ವರ್ಷ ಆದ ಮೇಲೆ ವಿಮಾನ ಬಂತು, ನಮ್ಮ ತಾಯಿಯನ್ನು ಕರ್ಕೊಂಬರ್ತೇನೆ ಅಂದ್ರಂತೆ. ದೇವತೆಗಳಂದರು, ನಿಜವಾದ ತಾಯಿಗೆ ಮಗ ಅಂದರೆ ನೀನು. 5 ವರ್ಷ ಇದ್ದಾಗ ನಿನಗೆ ಅಮ್ಮನ ಅನಿವಾರ್ಯತೆ ಇತ್ತು, ಪುಟ್ಟವನಲ್ಲ. ಆದರೆ ಈಗ 36,000 ವರ್ಷ ಚಕ್ರವರ್ತಿ ಆಗಿ ನಿನಗೆ ಯಾರೂ ಎದುರಾಳಿಗಳಿಲ್ಲ, ರಾಜ್ಯವನ್ನು ಆಳಿದ ಮೇಲೆ ಅಮ್ಮನನ್ನು ಮರ್ತಿಲ್ಲಲ್ಲ, ನಿನ್ನಂಥ ಮಗನನ್ನು ಹಡದ ಮೇಲೆ ನಿಮ್ಮಮ್ಮನ ಬಿಡ್ತೀವಿ, ಯಾಕೆ ಮೊದಲು ಅವಳೇ ಕೂತಿಯಾಳು ನೋಡು ಅಂದ್ರಂತ. ತಾಯಿಯ ಸಮೇತ ಅಲ್ಲಿಗೆ ಹೋಗಿ ಇವತ್ತು ಅಲ್ಲಿ ಯಾವಾಗಲೂ ಸಪ್ತರ್ಷಿಗಳ ಮಂಡಲದಲ್ಲಿ ಸುತ್ತಾ ಇರ್ತಾರೆ. ಧ್ರುವರಾಜರು ವಿಶೇಷವಾಗಿ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಹೀಗೆ ನಮ್ಮಲ್ಲಿ ಒಂದು ಚಿಂತನೆ ಇದೆ ನಮ್ಮ ಮಾಧ್ವ ಪರಂಪರೆಯಲ್ಲಿ. ಇಲ್ಲೇನಿದೆ ಭಾಗವತದಲ್ಲಿ, ಧ್ರುವರಾಜರ ಮನೆಗೆ ಹೋಗಬೇಕಾದರೆ ಅಂದರೆ ಪರಮಾತ್ಮನ ಮನೆಗೆ ಹೋಗಬೇಕಾದರೆ ದಾರಿಯಲ್ಲಿ ಧ್ರುವರಾಜರ ಲೋಕ ಬರುತ್ತೆ, ಯಾರೂ ಹೋಗ್ಲಿಕ್ಕಾಗಲ್ಲ ಅಂತ ಉಂಟು. ಆಚಾರ್ಯರು ಒಂದು ತಾತ್ಪರ್ಯ ಕೊಟ್ಟರು, ಹಾಗೆಲ್ಲ ಯಾರು ಅನ್ನೋದಕ್ಕೆ ಯಾರು ಅನ್ನಬೇಡ್ರಿ, ದೇವತೆಗಳು ಋಷಿಗಳು ಹೋಗಬಹುದು, ಕಡಿಮೆ ಸಾಧನೆ ಮಾಡಿದ ಸಾಧಕರು ಹೋಗುವ ಹಾಗಿಲ್ಲ, ದೂರದಿಂದ ಅದನ್ನು ತೋರಿಸ್ತಾರೆ. ಪ್ರಾಯ ಅದಕ್ಕೋ ಏನೋ ವಿಜೇಂದ್ರ ಸ್ವಾಮಿಗಳು ಅವರೆಲ್ಲ ಹೇಳೋದೇನೆಂದರೆ, ಆ ಧ್ರುವರಾಜರೇ ಶ್ರೀಪಾದರಾಜರಾಗಿ ಬಂದರು, ಅದಕ್ಕೆ ನೀವು ನಮ್ಮ ಮನೆಗೆ ಬರ್ತಿರೋ ಬಿಡ್ತಿರೋ ನಾನೇ ನಿಮ್ಮ ಹತ್ರ ಬರ್ತೀನಿ, ಮುಳಬಾಗಿಲಿಗೆ ಬಂದು ನೋಡ್ಕೊಂಡು ಹೋಗ್ರಿ. ಪ್ರಾಯ ಸನ್ಯಾಸಿಗಳು ಬಂಗಾರವನ್ನು ಹಾಕಿಕೊಳ್ಳಲ್ಲ, ನಮ್ಮಲ್ಲಂತೂ ಆ ಪದ್ಧತಿ ಇಲ್ಲಲ್ಲ. ಆದರೆ ಈ ಧ್ರುವರಾಜರು ಅಂದರೆ ಶ್ರೀಪಾದರಾಜರು ಮೈತುಂಬ ಬಂಗಾರ ಹಾಕೊಂಬರು, ಅದನ್ನು ಉಲ್ಲೇಖ ಮಾಡ್ತಾರೆ ವ್ಯಾಸರಾಜರು. ನಮ್ಮ ಗುರುಗಳು ಅಂದರೆ ಏನು? ಗುರುಗಳು ಅಂದರೆ ಪಾಠ ಪ್ರವಚನ ಅದೆಲ್ಲ ಹೌದು, ಏನು ತಿಳ್ಕೊಂಡೇ ಯಾಕೆ ಈ ಬಂಗಾರ ಎಲ್ಲ ಅವರಿಗೆ? ಅದು ಲಕ್ಷ್ಮೀದೇವಿ ಅಳಿಯ ಅಲ್ಲ, ಅದಕ್ಕೆ ಸ್ಪೆಷಲ್ ಆಫರ್ ಅಂತ ಒಬ್ಬ ಆಚಾರ್ಯರು ಅಂದದ್ದು. ಅಹಿಶಯನನ ಬಲುಮೆಯಿಂದ ಧರೆಯೊಳೆಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಮುತ್ತಿನ ಹಾರ ಮೇಲ್ಕುಲಾವಿ ರತ್ನ ಕೆತ್ತಿದ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭುಂಜಿಸೆ ನರರು ನಗಲು ಶ್ರೀಕೃಷ್ಣನ ದಯದಿಂದ ಹಸನು ಮಾಡಿದ. ಕನ್ನಡದಲ್ಲೂ ಅಂದರು ಬಿಭ್ರಾಣಂ ಕ್ಷೋಮವಾಸ ಅಂತಂದು, ಭುಂಜಾನಂ ಷಷ್ಠಿ ಶಾಖ ಸಂಸ್ಕೃತದ ಶ್ಲೋಕವು ಮಾಡಿ ಇದು ನಮ್ಮ ಗುರುಗಳು ಅಂತ
ತಮ್ಮಂದೇ ನರಸಿಂಹತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ನಮ್ಮಲ್ಲಿ ಒಂದು ಸಂಪ್ರದಾಯ ಪದ್ಧತಿಯು ದಿನ ಬೆಳಗ್ಗೆ ಎದ್ದು ಶ್ರೀಪಾದರಾಜಾಯ ನಮಃ ಅಂದರೆ ಅವತ್ತು ಮೃಷ್ಟಾನ್ನ ಕೊಡ್ತಾರೆ ಅಂತ. ಅದಕ್ಕಂತೂ ಅಂದೇ ಅಂತೀವಿ ನಾವು. ಹೀಗಾಗಿ ಬಹಳ ದೊಡ್ಡವರು ಅವರನ್ನು ನೆನೆದರೆ ಎರಡೂ ಕೊಡ್ತಾರೆ, ತಲೆಗೂ ಕೊಡ್ತಾರೆ, ಹೊಟ್ಟೆಗೂ ಕೊಡ್ತಾರೆ. ಅವರೇ ಧ್ರುವರಾಜರು ಅಂತ. ಇದಾದ ನಂತರದಲ್ಲಿ ಧ್ರುವರಾಜರ ವಂಶದಲ್ಲೇ ಅಂಗರಾಜ ಅಂತ. ಅಂಗರಾಜನಿಗೆ ಮಕ್ಕಳಾಗಿರಲಿಲ್ಲ. ಸುನೀತ ಅಂತ ಹೆಂಡತಿ. ಅವನು ಯಜ್ಞವನ್ನು ಮಾಡಲಿಕ್ಕೆ ಹೋದಾಗ ರಾಜಸೂಯಾಗ ದೇವತೆಗಳು ಬರಲಿಲ್ಲ. ಯಾಕೆ ಅಂದರೆ ನಿನಗೆ ಮಕ್ಕಳಿಲ್ಲ, ಪುತ್ರಕಾಮೇಷ್ಟಿ ಯಾಗ ಮಾಡು, ಮಕ್ಕಳಾದ ಮೇಲೆ ಮಾತ್ರ ನೀನು ರಾಜಸೂಯಾಗ ಮಾಡಲಿಕ್ಕೆ ಅರ್ಹ ಅಂತ. ಆ ಸಂದರ್ಭದಲ್ಲಿ ಆಚಾರ್ಯರು ಪ್ರಾಸಂಗಿಕವಾಗಿ ಇವತ್ತಿನ ಕಾಲಕ್ಕೆ ಅಪ್ಡೇಟ್ ಆಗಬೇಕಲ್ಲ ಭಾಗವತ, ಅದಕ್ಕೆ ಸಾರ್ವಕಾಲಿಕವಾಗಿ ಒಂದು ಸಂದೇಶವನ್ನು ಕೊಟ್ಟರು ಮಧ್ವಾಚಾರ್ಯರು. ಮಕ್ಕಳಿಲ್ಲದೆ ಇದ್ದರೆ ದುರ್ಗತಿಯ. ಸಾಮಾನ್ಯವಾಗಿ ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನೋ ಒಂದು ಮಾತಿದೆ. ಅದಕ್ಕೆ ಆಚಾರ್ಯರಂದರು ಸರ್ವಥಾ ಮಕ್ಕಳಿಗೂ ನಮ್ಮ ಸದ್ಗತಿಗೂ ಸಂಬಂಧ ಇಲ್ಲ. ಇದ್ದ ಮಕ್ಕಳನ್ನು ನಾವು ಸಂಸ್ಕಾರವಂತರನ್ನಾಗಿ ಬೆಳೆಸಬೇಕು. ಅಪ್ಪ ಹೋದ ಮೇಲೆ ಅವನು ಆ ಅಂತ್ಯಕ್ರಿಯೆಯನ್ನು ಮಾಡಬೇಕು. ಮಕ್ಕಳಾಗುವುದಾದರೆ ತಡಿಲೂಬಾರದು. ಒಂದು ವೇಳೆ ಆಗಲೇ ಇಲ್ಲ ಅಂದರೆ ಅದಕ್ಕೆ ಯಾರು ಹೊಣೆಗಾರರಲ್ಲ. ಅಂಗಡಿಯಿಂದ ತರೋ ದಿನಸಿ ಸಾಮಾನೇನಲ್ಲ, ಅದು ಟೆಡ್ಡಿ ಬೇರ ಹಿಡ್ಕೊಂಬರ್ಲಿಕ್ಕೆ ಅವನು ಸ್ವಾಮಿ ಕೊಡಬೇಕು. ಹಾಗಾದರೆ ಏನು? ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಇದು ಆಚಾರ್ಯರ ಮಾತು. ಮಕ್ಕಳಿಲ್ಲದೇ ಇದ್ದರೂ ಅವನು ಧರ್ಮವನ್ನು ಸರಿಯಾಗಿ ಪರಿಪಾಲನೆ ಮಾಡಿದರೆ ಪರಲೋಕವನ್ನು ಗೆಲ್ಲಬಹುದು. ಈ ನಿಯಮ, ಈ ಪ್ರಮಾಣ ಅದು ಮಧ್ವಾಚಾರ್ಯರಿಗೆ ಮಾತ್ರ ಗೊತ್ತಾ? ದೇವತೆಗಳಿಗೆ ಗೊತ್ತಿಲ್ವಾ? ದೇವತೆಗಳು ಯಾಕೆ ಬರಲಿಲ್ಲ? ದೇವತೆಗಳು ಬಿಡಲಿ, ಅಲ್ಲಿ ಕೂತ ಆಚಾರ್ಯರು ಹೇಳ್ಬೋದಾಗಿತ್ತಲ್ಲ. ಇದನ್ನ್ಯಾಕೆ ರೀಸನ್ ಆಗಿ ಯಾಕೆ ಕೊಟ್ಟರು? ಅದಕ್ಕೆ ದೈವೈಸ್ತು ಪೃಥುಜನ್ಮಾರ್ಥೆ. ಅಂಗರಾಜನ ಮನೆಯಲ್ಲಿ ಪೃಥು ಅನ್ನುವ ದೇವರ ಸನ್ನಿಧಾನ ವಿಶೇಷ ಇರುವ ವ್ಯಕ್ತಿ ಅವತಾರ ಮಾಡಬೇಕಾಗಿತ್ತು. ಅವನೊಂದು ಅಪರಾಧ ಮಾಡಿದ್ದ ಅಂಗರಾಜ ಹಿಂದಿನ ಜನ್ಮದಲ್ಲಿ. ಅದೇನದು? ಒಂದು ಶಿಶು ಹತ್ಯೆಯನ್ನು ಮಾಡಿದ್ದ. ಅದರ ಎಫೆಕ್ಟು ಅವನಿಗೆ ಮಕ್ಕಳಾಗಿರಲಿಲ್ಲ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಪ್ರತಿಬಂಧಕವನ್ನು ನಿವೃತ್ತಿ ಮಾಡಿಕೊಂಡರೆ ಮಕ್ಕಳು ಆಗತ್ತೆ, ಅವನು ಯಜ್ಞ ಮಾಡಲಿಕ್ಕೆ ಎಲಿಜಿಬಲ್ಲು ಆಗ್ತಾನೆ. ಅದಕ್ಕೆ ಬರಲಿಲ್ವೇ ವಿನಃ ಮಕ್ಕಳಿಗೂ ಡೈರೆಕ್ಟಾಗಿ ನಮ್ಮ ಸದ್ಗತಿಗೂ ಸಂಬಂಧ ಇಲ್ಲ. ಸದು ಈ ಕಾಲಕ್ಕೆ ಈ ಮಾತು ಬಚಾವಾದ್ವಿ. ಇನ್ನೊಂದು 100 ವರ್ಷಕ್ಕೆ ಏನೇನಾಗತ್ತೋ ಈ ಮಾತನ್ನೇ ಗಟ್ಟಿಯಾಗಿ ಹಿಡ್ಕೋಬೇಕು. ಕನಕದಾಸರು ಈ ಕಾಂಟೆಕ್ಸ್ಟಿನಲ್ಲಿ ಒಂದು ಮಾತಂದಿದ್ದಾರೆ, ನಿಮ್ಗೆ ಯಾಕೆ ಮಕ್ಕಳಿಲ್ಲ ಅನ್ಕೋತೀರಿ? 4 ಮಕ್ಕಳಿದಾರಂತ. ಅವ್ರು ಯಾರು? 4 ಗುಣಗಳೇ, ಅದನ್ನೇ ಬೆಳೆಸ್ರಿ ಅಂದರು. ಮಗನಿಂದೆ ಗತಿಯುಂಟೆ ಜಗದೊಳು ನಿಗಮಾರ್ಥ ಸಾರ ವಿಚಾರದಿಂದಲ್ಲದೆ ಮಗನಿಂದೆ ಗತಿಯುಂಟೆ ಜಗದೊಳು. ಅದು ಕ್ವಶನ್ ಮಾರ್ಕ್. ಅದು ಮಗನಿಂದೆ ಗತಿಯುಂಟೆ ಜಗದೊಳು. ಮತ್ತೆ ಯಾತರಿಂದ? ನಿಗಮಾರ್ಥ ಸಾರ ವಿಚಾರದಿಂದಲ್ಲದೆ. ನಮ್ಮ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಒಂದು ಮಾತು ಬರುತ್ತೆ, ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇ ಧ್ರುವಂ. ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿದರೆ ಅವನಿಗೆ ಮಕ್ಕಳಾಗತ್ತೆ. ಕೆಲವರು ಬೇಕಾದಷ್ಟು ದೀಪವನ್ನು ಹಚ್ಚಿರ್ತಾರೆ, ಏನಾಗಿರೋದಿಲ್ಲ. ಅದಕ್ಕೆ ಅಂದರು ಫಿಸಿಕಲ್ಲಾಗಿ ಮಕ್ಕಳು ಆದದ್ದು ಉಂಟು. ಇಲ್ಲಿ ನಿಜವಾದ ಅವರ ಆಂತರ್ಯ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳಿಗೆ ಕೆಲವಕ್ಕೆ ಭಾವದೀಪ ಅಂತ. ನೀನು ಆ ಭಾವದೀಪವನ್ನು ಸರಿಯಾಗಿ ಸಂಯೋಜನೆ ಮಾಡಿ ಜಯತೀರ್ಥರ ತತ್ವಪ್ರಕಾಶಿಕ ಓದಿದರೆ ನಿನಗೆ ಪುತ್ರ ಲಾಭ, ಒಳ್ಳೆಯ ಜ್ಞಾನ ಲಾಭವಾಗಿ ಸಂಸಾರವನ್ನೇ ದಾಟ್ತಿ. ಅದು ಪುತ್ರ ಲಾಭ ಅಂತ ಹೀಗೆ ಅರ್ಥವನ್ನು ಮಾಡಿ ಅಂತಾರೆ ಪ್ರಕೃತದಲ್ಲಿ. ಹಾಗಾದರೆ ನಮ್ಮ 4 ಮಕ್ಕಳು ಯಾರು? ಸತ್ಯನೊಬ್ಬ ಪುತ್ರ, ಶಾಂತನೊಬ್ಬ, ದುರ್ವೃತ್ತಿ ನಿಗ್ರಹನೊಬ್ಬ, ಸಮಚಿತ್ತನೊಬ್ಬ. ಉತ್ತಮ 4 ಮಕ್ಕಳಿದ್ದ ಮೇಲೆ ಹೆತ್ತರೆ ಫಲವೇನು ಹೆರದಿದ್ದರೇನಯ್ಯ. ಮಗನಿಂದೆ ಗತಿಯುಂಟೆ ಜಗದೊಳು. 4 ಜನ ಮಕ್ಕಳು. ಸತ್ಯವನ್ನು ಆಡು, ಬದುಕಿದಷ್ಟು ದಿವಸ. 2ನೇದು ಶಾಂತ ಚಿತ್ತನಾಗಿರು. ಸುಮ್ಮನೆ ಗಾಬರಿ ಮಾಡಿಕೊಂಡ್ರೆ ಏನೇನೇನು ನಮ್ಮ ಗಾಬರಿ ಇನ್ನೂ ಜಾಸ್ತಿ, ಬಿ ಪಿ ಜಾಸ್ತಿ ಆಗತ್ತೆ ವಿನಃ ಏನಾಗತ್ತೋ ಅದು ಹಾಗೆ ಆಗತ್ತೆ. ಸಮಚಿತ್ತ, ಎಲ್ಲ ಕಡೆ ದೇವರಿದ್ದಾನೆ, ಇದ್ದ ದೇವರು ಸಮನಾಗಿ ಇದ್ದಾನೆ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಅಧಿಷ್ಠಾನ ನಿಮಿತ್ತಕವಾದ ಯಾವ ನ್ಯೂನತೆ ದೇವರಲ್ಲಿ ಇಲ್ಲ ಅಂತ ಚಿಂತನೆ ಮಾಡು. ಆಮೇಲೆ ದುರ್ವೃತ್ತಿ ನಿಗ್ರಹ, ದುಷ್ಟ ಚಟಗಳನ್ನು ಬಿಡೋದೊಂದು ಮಗು ಅಂತ್ರಿ. ಅದು ಯಾವುದದು ಚಟ?
ಈ ಶನೆಯನ್ನು ಪಾನ ಮಾಡೋದು, ಚುಟ್ಟ ಸೇದೋದು, ಇಷ್ಟೇ ಜೂಜು, ಅದು ಚಟವೇ. ನಮಗೆಲ್ಲ ಚಟ ಇದೆ ಅಂತ ಶ್ರೀಪಾದರಾಜರಂತಾರೆ. ಯಾವುದು? ದೇವರನ್ನು ದೂರ ಮಾಡುವ ಯಾವ್ಯಾವ ಮಾಧ್ಯಮ ಇದೆ ಎಲ್ಲ ಚಟಾನೇ. ಅದು ಸೀರಿಯಲ್ ಇರಬಹುದು, ಕ್ರಿಕೆಟ್ ಇರಬಹುದು, ಒಬ್ಬೊಬ್ಬರಿಗೆ ಒಂದೊಂದು. ಸೀರಿಯಲ್ಸ್ ಒಟ್ಟೆ ಏನು ಸೀರಿಯಸ್ ಆಗಿ ನೋಡ್ತಿರ್ತೀವಿ. ಆಮೇಲೆ ಒಬ್ಬೊಬ್ರಿಗೆ ಒಂದೊಂದು ಅಂದ್ಕೊಳ್ರಿ. ಕೆಲವರು ಇದನ್ನು ನೋಡಿ ನೋಡಿ ಸನ್ಸೆಕ್ಸನ್ನು ನೋಡಿ ಆನಂದ ಪಡ್ತಿರ್ತಾರೆ. ನೋಡು ಗ್ರೀನು ಮೇಲೆ ಹೋಯ್ತು, ಆ ಹೆಂಡತಿಯಲ್ಲಿ ನಾವು ಮೇಲೆ ಹೋಗೋವರೆಗೂ ಅದನ್ನೇ ನೀವು ಮೆಚೂರ್ ಮಾಡ್ಕೊಂಬಲ್ಲ ಅಂತ. ಹೀಗಾಗಿ ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದೊಳು, ಸುತನಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಇನಿತು ಅವರವರ ಸಂತೋಷ ಅವರಿಗಾಗಲಿ, ನಿನ್ನ ನೆನೆವ ಸಂತೋಷ ಎನಗಾಗಲಿ ರಂಗವಿಠಲ. ತನ್ನನ್ನು ಮರೆಸಿಕೊಳ್ಳಲಿಕ್ಕೆ ದೇವರು ಹಾಕುವಂಥ ಮೋಹಪಾಶ ಇಂಥವೇ. ಕೆಲವರಿಗೆ ಇವೆಲ್ಲ ಟೂಲ್ಸು. ಸಂತೋಷ ಆನಂದವನ್ನು ಪಡಲಿಕ್ಕೆ ಸಾಧನಗಳು. ನಾವು ಸಾಧನವನ್ನೇ ಸಾಧನೆ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ 200 ಜನಕ್ಕಾಗೋ ಪಾತ್ರೆ ಇದೆ ಅಡುಗೆ ಮಾಡೋದು. ಏನು ಪುಣ್ಯವಂತರು ಮಾಡ್ತೀರಾ? ತಂದಾಗಿನಿಂದ ಇದುವರೆಗೂ ಅಡುಗೆನೇ ಮಾಡಿಲ್ಲ ಅಂದ. 10 ವರ್ಷ ಆಯ್ತು. ಮತ್ತೇನು ಮಾಡ್ತೀರಿ? ಆಯುಧ ಪೂಜೆ ದಿನ ಎಲ್ಲ ಪಾತ್ರೆ ಇಳಿಸಿ ಬಾಂಡ್ಲೆಯಲ್ಲಿ ನಾ ಕೂತ್ಕೋತೀನಿ, ಪಂಚಿತ್ರೆಯಲ್ಲಿ ನಮ್ಮ ಮನೆಯವರು ಕೂತ್ಕೋತಾರೆ. ನಿನ್ನ ತಲೆ ಅಂದರು. ಇದಕ್ಕೆ ಬೇಕಾ ಪಾತ್ರೆ? ಮಂದಿ ಕೊಡಲ್ಲ, ನೀ ಬಳಸಲ್ಲ. ಅದಲ್ಲೂ ಮನೆಯಿಂದ ಸಂತೋಷ. ಒಳ್ಳೆ ಮನೆ ಮಾಡಿದ್ದೇನೆ, ಸಂತೋಷವೇ. ಅವನು ಮನೆ ಕಟ್ಟಿದ ಮೇಲೆ ಪುರಾಣ ಇಲ್ಲ, ಯಾತ್ರೆ ಇಲ್ಲ, ತೀರ್ಥ ಇಲ್ಲ. ಯಾರೋ ಕೇಳಿದ್ರು, ಯಾಕೆ ನೀವು ಪುರಾಣಕ್ಕೆ ಬರ್ತಿಲ್ಲ? ಸ್ವಂತ ಮನೆ ಆಯ್ತಲ್ವಾ ಅದಕ್ಕೆ ಅನ್ನ. ಅದೇನು ಆಚಾರು ಸ್ವಂತ ಮನೆಯಲ್ಲೇ ಇದ್ದಾರೆ, ಅದಕ್ಕೆ ಸ್ವಂತ ಮನೆ ಆದವ್ರು ಪುರಾಣಕ್ಕೆ ಬರಬಾರ್ದು ಅಂತ ಎಲ್ಲಿದೆ? ಹಾಗಲ್ಲ. ಮನೆ ಪೂರ್ಣ ಗ್ಲಾಸ್ ಹೌಸ್. ಈ ಸಾಯಂಕಾಲ ಪುರಾಣದ ಟೈಮ್ಗೆ ನಮ್ಮ ರೋಡಲ್ಲಿ ಆಟ ಆಡಿ ಸಾಯ್ತಾರೆ. ಆ ಬಾಲ್ ಎಲ್ಲಿ ಗ್ಲಾಸಿಗೆ ಬೀಳತ್ತೋ ಅಂತ ಪುರಾಣಕ್ಕೆ ಬಂದರೂ ಗ್ಲಾಸ್ ಬಾಲ್ ಬಿದ್ದ ಹಾಗೇ ನನಗೆ ಆಲೋಚನೆ. ಅದಕ್ಕೆ ನಾನು ಕೀಪರ್ ಕಮ್ ವಾಚ್ಮೆನ್, ನಾನೇ ಕಾಯ್ತಾ ಇರ್ತೇನೆ. ಆ ಮನೇಲಿ ಚೆನ್ನಾಗಿತ್ತು. ಒಬ್ಬರು ಮನೆಗೆ ಹೋದಾಗ ನೆಲ ಕನ್ನಡಿ ಇದ್ದಾಗಿತ್ತು. ಏನಿಟ್ಟು ಚೆನ್ನಾಗಿಟ್ಟೇರಿ? ಅವ್ರು ಹೇಳಿದ್ರು, ನಿಜ ಹೇಳಲ್ಲ. ನಿಜಾನೇ ಹೇಳ್ರಿ, ನಿಮ್ಮಂಥ ಆಚಾರನ ಒಳಗೆ ಬಿಟ್ಟೇ ಇಲ್ಲ ಅಂದರು. ಸಂತೋಷ ಅಂದರೆ ನಾವು ಕೊಳಕು ಅಂತಾನೆ ಅವ್ರಿಗೆ. ಸರಿ ಸಂತೋಷ. ಗೃಹ ಪ್ರವೇಶ ಏನು ಮಾಡಿದ್ರಿ? ನಾವು ಆಚಾರಗೆಲ್ಲ ಮಠಕ್ಕೆ ಬರೆಸ್ಬಿಟ್ಟಿದ್ವಿ. ಅದು ಮಠ ಪ್ರವೇಶ ಆಯಿತು, ಗೃಹ ಪ್ರವೇಶ ಏನಾಯ್ತು ನಿನ್ನ ತಲೆ? 4 ಜನ ಮನೆಯಲ್ಲಿ ಪಾದಧೂಳು ಹಾಕಲಿಲ್ಲ ಅಂದರೆ ವ್ಯಾಲಾಲಯ ದ್ರುಮಾಖ್ಯತೆ. ಅದು ಸರ್ಪ ತುಂಬಿದ ಮರದಂತೆ. ಯದ್ಗ್ರಹಸ್ತೀರ್ಥ ಪಾದೀಯ ಪಾದತೀರ್ಥ ವಿವರ್ಜಿತಾ ವ್ಯಾಲಾಲಯ ದ್ರುಮಾಖ್ಯತೆ ಅಂತ ಭಾಗವತ ಬಯತ್. ಅಧನಾಪಿ ತೇ ಧನ್ಯಾಹ. ಹಣ ಇಲ್ಲದೆ ಇದ್ದರೂ ಇವರು ಧನ್ಯರಂತೆ. ಯಾರು ಧನ್ಯರು? ಒಬ್ಬ ಯೋಗ್ಯನಾದವನು ನನ್ನ ಮನೆಗೆ ಬಂದಾಗ ಅವನ ಪಾಡಿಗೆ ಅವನು ಅಡುಗೆ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಜಾಗ. ನೀವು ಇಜ್ಜಲಲ್ಲಾದರೂ ಮಾಡ್ಕೊಳ್ರಿ, ಕಟ್ಟಿಗೆಲಾದರೂ ಮಾಡ್ಕೊಳ್ರಿ, ಎಲ್ಲ ಬೇಕಾದ್ರೆ ಹಚ್ಕೊಳ್ರಿ. ಸ್ವಲ್ಪ ಹಳೆ ಮನೆ ಆದರೆ ಅದೊಂದು ಧೈರ್ಯ ಇರುತ್ತೆ. ಹೇಗೂ ಇದು ಬೀಳಿಸೋದು ಅಂತ 10 ವರ್ಷದಿಂದ ಬೀಳಿಸಿರಲ್ಲ. ಈ ಹೊಸ ಮನೆ ಆದರೆ ಅಯ್ಯೋ ಅವ್ರು ಮಂಗಳಾರತಿ ಮಾಡೋಕ್ಕೂ ಬಿಡಲ್ಲ. ಸ್ವಲ್ಪ ದೊಡ್ಡ ದೀಪ ಹಚ್ಚಿದ್ರೆ ನಮಗೆ ಮಂಗಳಾರತಿ ಆಗುತ್ತೆ. ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಕಪ್ಪಾದರೆ ಆಮೇಲೆ ಮಾಡೋನು ಯಾರು? ಹಾಗೆ ಹೀಗೆ ಆ ಪ್ರಾಣಿ ಕಡೆಗೆ ಗೋಡೆಯಲ್ಲಿ ಕಪ್ಪಾಗತ್ತೆ ಅಂತ ಮಧ್ಯೆ ಕೂತು ಬೆನ್ನೋ ಬಂದೋಗಿತ್ತು. ಅಲ್ಲೋ ಅಲ್ಲೇ ಕೊಡ್ಕೊಂಬಲ್ಲಿ ಗೋಡೆ ಕಪ್ಪಾದರೆ ಆಯಿತು. ಒಬ್ಬರ ಮೇಲೆ ತುಂಬ ಕಪ್ಪಾಗಿ ಅವ್ರ ಮನೆಗೆ ಪೂರ್ಣ ಕಪ್ಪು ಪೈಂಟೇ ಹೊಡೆಸ್ಬಿಟ್ಟಿದ್ರು. ಅದು ಅಡುಗೆ ಮನೆ ತುಂಬ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ. ಹೀಗಾಗಿ ಏನು ದುರಂತ! ನನಗಿಲ್ಲದ ಸುಖ ಯಾತಕ್ಕೆ? ದೇವಬ್ರಾಹ್ಮಣರಿಗೆ ಇಲ್ಲದ್ದು. ಬಂದು ಬಳಗ ಬಿಟ್ಟುಂಬೋ ನೆಂಟ ನ್ಯಾತಕೆ, ಬಂದ ತಿಥಿಗನ್ನವಿಕ್ಕದ ಸದನ ವ್ಯಾತಕೆ, ಕಂದರನ್ನು ಮಾರುತಿಪ್ಪ ತಂದೆಯಾತಕೆ, ಹಿಂಸೆಯನ್ನು ಪಡಿಸುವಂಥ ಅರಸನ್ಯಾತಕೆ. ಮನೆಯಲ್ಲಿ 4 ಜನ ಉಂಡು ಹೋದರೆ ತುಂಬ ಪುಣ್ಯ ಇದೆ ಅಂತ ಅವರು ಹರಿಸಿ ಹೋಗ್ತಾರಲ್ಲ, ಹಸಿದ ಹೊಟ್ಟೆ. ಪ್ರಾಯ ಇವತ್ತು ಆ ತರಹದ ಪರಿಸ್ಥಿತಿ ಕಡಿಮೆ. ಆಗೆಲ್ಲ ಮಧ್ಯಾಹ್ನ ಬರೋರಂತೆ ಪಾಪ. ಒಂದು ತನ್ನ ಹಾಕ್ತೀರಾ ಹಸಿವು. ಅವನು ತುಂಬ ಸಂತೋಷಪಟ್ಟು ಹರಿಸಿ ಹೋದರೆ ವಿಜಯದಾಸರು ಒಂದು ಸುಳಾದಿಯಲ್ಲಿ ಹೇಳ್ತಾರೆ, ಉತ್ತಮರಿಗೆ ಒಂದು ತುತ್ತನ್ನ ದಾನದಿಂದ ಇತ್ತವನ ಕುಲ ಸಪುತ್ರ ಗೋತ್ರ ಅಖಿಳರು ಅತ್ಯಂತ ಪಾಪ ಮೊತ್ತದಾಸಕ್ತರಾಗಿ ಮೃತ್ಯುಲೋಕದಲ್ಲಿ ಆಪತ್ತು ಬಡುತ್ತಲಿರೆ ಹೆತ್ತ ಜನನೀಯಂತೆ
ಪುನರಾವೃತ್ತಿ ಇಲ್ಲದ ಲೋಕದತ್ತ ಸೇರಿಸುವ ನಮ್ಮ ವಿಜಯ ವಿಠ್ಠಲನ ಕರುಣೆಗೆ ಎಡೆಗಾಣೆ. ಉತ್ತಮರಿಗೆ ಒಂದು ತುತ್ತನ್ನ ದಾನದಿಂದ